ಸೀತಾ ಚಿಕ್ಕಿ ಸೀತಾಗೇನಾಯ್ತು? ಕೈ ಸುಟ್ಕೊಂಡ್ರಾ? ಸ್ವಲ್ಪ ಸುಟ್ಟಿದೆ, ಆಯಿಂಟ್ಮೆಂಟ್ ಹಚ್ಚಿದ್ದೀನಿ. ರಾಮ್, ಸೀತಾ ರೆಸ್ಟ್ ಮಾಡೋ ಹಾಗೆ ನೀನೇ ನೋಡ್ಕೊಳ್ಬೇಕು, ಸರಿನಾ? ಸೀತಾ, ನೀನು ರೆಸ್ಟ್ ಮಾಡು. ನಿನ್ಗೇನು ಬೇಕಾದರೂ ನನ್ನ ಕೇಳು, ನಾನು ತಂದು ಕೊಡ್ತೀನಿ. ಸೀತಾ, ಯಾಕೆ ಈ ಥರ ಮಾಡ್ಕೊಳಕ್ ಹೋದ್ರಿ? ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಸೀತಾ, ಯಾಕೆ ನೀವು ಈ ಥರ ಮಾಡಕ್ ಹೋದ್ರಿ? ರಾಮ್, ನನ್ಗೇನು ಆಗಿಲ್ಲ. ಸ್ಟೋವ್ ಮೇಲೆ ಯಾವುದೋ ವೇಸ್ಟ್ ಬಟ್ಟೆ ಸುಟ್ಟೋಗ್ತಾ ಇತ್ತು, ಅದನ್ನ ತೆಗೆಯೋಣ ಅಂತ ಹೋದೆ, ನನ್ನ ಕೈ ಸ್ವಲ್ಪ ಸುಟ್ಟೋಯ್ತು. ಹುಷಾರಾಗಿರ್ಬೇಕಲ್ವಾ ಸೀತಾ? ನಾನೇ ಕೆಲಸ ಮಾಡಬಾರ್ದು ರಾಮ್? ನನಗೇನೋ ಆಗಿದೆ ಅಂತ ಎಲ್ಲರೂ ಯಾಕೆ ಆಡ್ತಿದ್ದೀರಾ? ಈಗ ನೀವು ಅದೇ ಥರ ಮಾತಾಡ್ತಿದ್ದೀರಾ. ಅಂದರೆ ನನಗೇನೋ ಆಗಿದೆ, ನೀವಾದರೂ ಹೇಳಿ ರಾಮ್, ನನಗೇನಾಗಿದೆ? ಛೇ, ನಿಮ್ಗೇನೂ ಆಗಿಲ್ಲ ಸೀತಾ, ಯು ಪರ್ಫೆಕ್ಟ್ಲಿ ಫೈನ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ಯಾವ ಕೆಲಸ ಮಾಡಿದ್ರೆ ಆರಾಮಾಗಿರಿ ಅಂತ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಆದರೆ ತಾತ ನನ್ನ ಹೆಲ್ತ್ ಸರಿ ಇಲ್ಲ ಅನ್ನೋ ಥರ ಮಾತಾಡಿದ್ರು ರಾಮ್. ಅದು ಅವತ್ತು ನೀವು ತಲೆ ಬಿದ್ರಲ್ಲ, ಅದಾದ್ಮೇಲಿಂದ ಪದೇ ಪದೇ ನಿಮ್ಗೆ ಡಿಸಿನೆಸ್ ಇತ್ತು. ಅದಕ್ಕೆ ತಾತ ನಿಮ್ಗೇನೋ ಹುಷಾರಿಲ್ಲ ಅಂತ ಅನ್ಕೊಂಡಿದ್ರು, ಅದಕ್ಕೆ ಆ ಥರ ಹೇಳಿದ್ರಷ್ಟೇ. ಹೌದಾ? ಹಾಂ ಸೀತಾ, ನಿಜ. ನೀವು ಜಾಸ್ತಿ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಆದರೂ ನನಗೇನೋ ಆಗಿದೆ, ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ರಾಮ್. ಅದೇನು ಅಂತ ಗೊತ್ತಾಗ್ತಿಲ್ಲ. ಸೀತಾ, ನಮ್ಮ ಲೈಫಲ್ಲಿ ಎಲ್ಲ ಸರಿಯಾಗಿದೆ. ಅಕಸ್ಮಾತ್ ಏನಾದರೂ ಸರಿಯಿಲ್ಲ ಅಂತ ಆದರೆ ಅದು ಇವತ್ತಿಗೆ ಕೊನೆ ಆಗೋಗುತ್ತೆ. ನಾಳೆಯಿಂದ ಎಲ್ಲ ಒಳ್ಳೇದಾಗುತ್ತೆ. ಡೋಂಟ್ ವರಿ. ಹೌದಾ? ಟ್ರಸ್ಟ್ ಮೀ. ಅಪ್ಪ, ಸುಬ್ಬಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಹೌದಲ್ವಾ? ಸುಬ್ಬಿಗೆ ನಮ್ ಮನೆ ಪರಿಚಯ ಮಾಡಿಸ್ಬೇಕಲ್ವಾ?